ಸಾಮಾಜಿಕ ಜಾಲತಾಣದಲ್ಲಿ ಒಂದು ಫೋಟೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಮತ್ತು ಭಾರಿ ಚರ್ಚೆಗೆ ಗ್ರಾಸವಾಗ್ತಿದೆ. ಆ ಫೋಟೋ ಆದರೂ ಯಾವುದು ಅಂತ ನೋಡೋದಾದರೆ ಏನು ಹನೂರು ತಾಲೂಕಿನಲ್ಲಿ ನಡೆದಂತಹ ಒಂದು ಕ್ರೀಡಾಕೂಟದಲ್ಲಿ ಮೇರಿ ಮಾತೆ ಹಾಗೂ ಯೇಸು ಕ್ರಿಸ್ತನ ಫೋಟೋವನ್ನು ಹಾಕಿ ಕ್ರೀಡಾಕೂಟದಲ್ಲಿ ಏನು DDP ಅವರ ಸಿಗ್ನೇಚರ್ ಇರುವಂತಹ ಒಂದು ಸರ್ಟಿಫಿಕೇಟ್ಗಳು ಸಾಕಷ್ಟು ವೈರಲ್ ಆಗ್ತಾ ಇದೆ. ಅಸಲಿಗೆ ಅಲ್ಲಿ ನಡೆದಿದ್ದಾದರೂ ಏನು DDP ಅವರ ಗಮನಕ್ಕೆ ಈ ವಿಚಾರ ಬಂದಿದೆಯಾ ಅಂತ ಹೇಳಿ ಸ್ವತಃ ಅವ್ರನ್ನೇ ಕೇಳೋಣ. ಸರ್, ಈಗ ಕೋಮು ಭಾವನೆ ಮೂಡಿಸುವಂಥದ್ದು ಅಥವಾ ಕೆರಳಿಸುವಂಥದ್ದು ಅಥವಾ ಯಾವುದೇ ಒಂದು ಧರ್ಮದ್ದು ಸಿಂಬಲನ್ನು ಹಾಕೋಬಾರ್ದು. ಯೂನಿಫಾರ್ಮ್ ಇರುತ್ತೆ ಶಾಲೆ ಅಥವಾ ಕಾಲೇಜ್ ಅಂತ ಹೇಳಿದರೆ, ಕೇವಲ ಅಲ್ಲಿ ಬರುವಂಥದ್ದು ವಿದ್ಯಾಭ್ಯಾಸಕ್ಕೆ ಸಲುವಾಗಿ ಮಾತ್ರ. ಈಗ ಒಂದು ಫೋಟೋ ವೈರಲ್ ಆಗ್ತಿ ತಮ್ಮ ಗಮನಕ್ಕೆ ಬಂದಿರಬೇಕು ಸರ್, ಯಾಕಂತ ಹೇಳಿದ್ರೆ ತಮ್ಮ ಸಹಿ ಕೂಡ ಅಲ್ಲಿರುವಂಥದ್ದು. ಆ್ಯಕ್ಚುಲಿ ಆ ಸರ್ಟಿಫಿಕೇಟು ಯಾವಾಗ ಆಗಿದ್ದು ಮತ್ತು ಯಾವಾಗ ವಿತರಣೆ ಆಗಿದ್ದು, ತಮ್ಮ ಗಮನಕ್ಕೆ ಏನೆಲ್ಲ ವಿಚಾರಗಳು ಬಂದಿದೆ? ಈಗ ಹನೂರು ತಾಲೂಕಿನಲ್ಲಿ 9/8/2024 ಈ ತಿಂಗಳು ತಾಲೂಕು ಮಟ್ಟದ ಕ್ರೀಡಾಕೂಟ ನಡೆದಿದೆ. 2 ಸಂಸ್ಥೆಗಳಿಗೆ ಆ ಜವಾಬ್ದಾರಿಯನ್ನು ವಹಿಸ್ಕೊಟ್ಟಿದ್ವಿ ನಾವು. ಅದು ಸೆಂಟ್ ಮೇರಿಸ್ ಪದವಿ ಪೂರ್ವ ಕಾಲೇಜು ಮಾರ್ಟಳ್ಳಿ ಹಾಗೂ ಕ್ರಿಸ್ತರಾಜ ಪದವಿ ಪೂರ್ವ ಕಾಲೇಜು ಹನೂರು ಟೌನಲ್ಲಿರ್ತಕ್ಕಂಥದ್ದು. ಇವರು ಈ ಜವಾಬ್ದಾರಿಯನ್ನು ಕೊಟ್ಟಿದ್ವಿ. 9ನೇ ತಾರೀಕು ಈ ಕ್ರೀಡಾಕೂಟವನ್ನು ನಡೆಸಿದ್ದಾರೆ. ಆ ನಡೆಸುವಂಥ ಸಂದರ್ಭದಲ್ಲಿ ಪ್ರಶಸ್ತಿ ಪತ್ರಗಳನ್ನು ನೀಡಬೇಕಾಗಿರ್ತದೆ ಗೆದ್ದಂಥ ಮಕ್ಕಳಿಗೆ. ಆ ಪ್ರಶಸ್ತಿ ಪತ್ರವನ್ನು ನೀಡುವಂಥ ಸಂದರ್ಭದಲ್ಲಿ ಸುಮಾರು 600-700 ವಿದ್ಯಾರ್ಥಿಗಳು ಭಾಗವಹಿಸೋದ್ರಿಂದ ಅಷ್ಟು ಪ್ರಶಸ್ತಿ ಪತ್ರಗಳಿಗೆ ಸೈನ್ ಮಾಡಬೇಕಾಗ್ತದೆ. ಹಾಗಾಗಿ ಸಹಿಗೆ ನಾನು ಆನ್ಲೈನ್ದು ಸ್ಕ್ಯಾನ್ ಮಾಡಿ ಇದು ಕೊಡಿ ಸರ್ ಅಂತೇಳಿ ಸೈನ್ ಮಾಡಿ ಕಳಿಸಿದ್ದೆ. ಆ ಸ್ಕ್ಯಾನ್ ಮಾಡಿ ಹಾಕ್ಕೊಂಡು ನನ್ನ ಗಮನಕ್ಕೆ ತರದೆ ಅದನ್ನು ಫೋಟೋ ನನಗೆ ತೋರಿಸದೆ ಪ್ರಶಸ್ತಿ ಪತ್ರವನ್ನು ಸ್ಕ್ಯಾನ್ ಮಾಡಿ ಹಾಕ್ಕೊಂಡು ಈ ಥರದ ಒಂದು ಅಚಾತುರ್ಯ ಆಗಿದೆ. ಹಾಗಾಗಿ ಯಾರದೇ ಧಾರ್ಮಿಕ ಭಾವನೆಗಳಿಗೆ ನೋವನ್ನು ಉಂಟು ಮಾಡುವಂತಹ ಕೆಲಸಗಳನ್ನೇ ಸಂಸ್ಥೆಗಳು ಮಾಡಬಾರ್ದು. ಅದರಲ್ಲೂ ಕೂಡ ಶಿಕ್ಷಣ ಸಂಸ್ಥೆಗಳು ಮಾಡಬಾರ್ದು. ಆದರೆ ಯಾವುದೇ ಇತರೆ 4 ತಾಲೂಕುಗಳಲ್ಲಾಗಿರುವಂತಹ ಪ್ರಶಸ್ತಿ ಪತ್ರಗಳಲ್ಲಿ ಯಾವುದೇ ಲೋಪ ಆಗದಂತೆ ನಾವು ಕ್ರಮವನ್ನು ಕೈಗೊಂಡಿದ್ದೇವೆ. ಆದರೆ ಇದು ಹನೂರು ತಾಲೂಕಿನಲ್ಲಿ ಮಾತ್ರ ಕ್ರಿಶ್ಚಿಯನ್ ಸಂಸ್ಥೆಗಳಿಗೆ ನೇಮಿಸಿದ್ರಿಂದ ಅವರು ನಮ್ಮ ಗಮನಕ್ಕೆ ತಾರದೆ ಆ ಲೋಪಗಳನ್ನು ಹಾಕ್ಕೊಂಡು ಈ ರೀತಿಯ ಒಂದು ಸಮಸ್ಯೆ ಉಂಟಾಗಿದೆ. ಹಾಗಾಗಿ ನಾನು ಈ ಮೂಲಕ ವಿಷಾದವನ್ನು ವ್ಯಕ್ತಪಡಿಸ್ತೇನೆ. ಇನ್ನು ಮುಂದೆ ಹೀಗೆ ಆಗಬಾರ್ದು ಅಂತ ಹೇಳಿ DC ಅವರು ಕೂಡ ನನಗೆ ನೋಟಿಸ್ ಕೊಟ್ಟಿದ್ದಾರೆ. ನಾನು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಸದರಿ ಸಂಸ್ಥೆಗಳಿಗೆ ಕಾರಣ ಕೇಳಿ ನೋಟಿಸ್ ಕೊಟ್ಟಿದ್ದೇನೆ. ಮುಂದಿನ ಏನು ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನೋದನ್ನು ನಾವು ಮತ್ತೆ DC ಅವ್ರ ಮೂಲಕ ನಿರ್ದೇಶನ ಪಡ್ಕೊಂಡು ಮಾಡ್ತೇವೆ. ಈಗೇನಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಆ ಲೋಗೋ ಕ್ರಿಶ್ಚಿಯನ್ ಸಂಸ್ಥೆಯ ಆ ಚಿತ್ರಗಳನ್ನು ಹಾಕಿ ಪ್ರಿಂಟ್ ಹಾಕಿಸ್ತಕ್ಕಂಥ ಆ ಪ್ರಶಸ್ತಿ ಪತ್ರಗಳನ್ನ ಎಲ್ಲವನ್ನೂ ಕೂಡ ಈಗ ವಾಪಸ್ ತೆಗೆದುಕೊಂಡು ಮತ್ತೆ ಹೊಸದಾಗಿ ಕ್ರೀಡಾಕೂಟಗಳ ಲೋಗೋ ಇರ್ತಕ್ಕಂಥ ಪ್ರಶಸ್ತಿ ಪತ್ರವನ್ನು ಮುದ್ರಿಸಿ ಮತ್ತೆ ಮಕ್ಕಳಿಗೆ ವಿತರಣೆ ಮಾಡುವಂಥ ಕೆಲಸಕ್ಕೆ ಈಗ ನಾವು ಕ್ರಮವನ್ನು ಕೈಗೊಂಡಿದ್ದೇವೆ. ಈಗಾಗಲೇ ಆ ಸಂಸ್ಥೆಯವರಿಗೆ ನೋಟಿಸ್ ಕೊಟ್ಟಿದ್ದೇನೆ. ಇದು ಶೈಕ್ಷಣಿಕ ಸಂಸ್ಥೆಗಳು ಅಂದಾಗ ಎಲ್ಲ ವರ್ಗದ ಧರ್ಮದ ವ್ಯಕ್ತಿಗಳು ಮಕ್ಕಳು ಓದುವುದರಿಂದ ಈ ರೀತಿಯ ಒಂದು ಅಚಾತುರ್ಯ ನಡೆಯಬಾರದು. ಹಾಗಾಗಿ ವಿಷಾದವನ್ನು ವ್ಯಕ್ತಪಡಿಸುತ್ತಾ ಇನ್ನು ಮುಂದೆ ಈಗ ಆಗದ ರೀತಿಯಲ್ಲಿ ಎಲ್ಲರಿಗೂ ಕೂಡ ನೋಟಿಸ್ ಕೊಟ್ಟು ಯಾರದೇ ಧಾರ್ಮಿಕ ಭಾವನೆಗಳಿಗೆ ಚ್ಯುತಿ ಬಾರದ ಹಾಗೆ ನೀವು ಪ್ರಶಸ್ತಿ ಪತ್ರಗಳನ್ನಾಗಲಿ ಅಥವಾ ಮತ್ತು ವಿತರಿಸುವಂಥ ಇತರೆ ಪತ್ರಗಳನ್ನಾಗಲಿ ಮತ್ತು ಆಹ್ವಾನ ಪತ್ರಗಳನ್ನು ಮುದ್ರಿಸುವಾಗ ಇಲಾಖೆಯ ಗಮನಕ್ಕೆ ತಂದು ಅದನ್ನು ಸರಿಪಡಿಸಿಕೊಂಡು ಮುದ್ರಿಸಬೇಕು ಅಂತ ಹೇಳಿ ಈಗಾಗಲೇ ಅವರಿಗೆ ನಾನು ಸುತ್ತೋಲೆಯನ್ನು ಹೊರಡಿಸಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ ಸರ್. ಈ ರೀತಿಯ ಅಚಾತುರ್ಯಕ್ಕೆ ನಾನು ವಿಷಾದವನ್ನು ವ್ಯಕ್ತಪಡಿಸ್ತೀನಿ. ಇನ್ನು ಮುಂದೆ ಹೀಗೆ ಆಗಬಾರ್ದು ಅಂತೇಳಿ ಜಿಲ್ಲಾಡಳಿತ ಮತ್ತು ನಮ್ಮ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಮತ್ತು ಈ ರೀತಿಯ ಘಟನೆಗಳು ಮರುಕಳಿಸದಾಗಿ ನಾವು ಕ್ರಮವನ್ನು ಕೈಗೊಳ್ತೇವೆ ಸರ್. ಸರ್, ಇದು ಸರ್ಕಾರಿ ಆಯೋಜಿತ ಕ್ರೀಡಾಕೂಟವ ಅಥವಾ ಖಾಸಗಿ ಕಾಲೇಜುಗಳು ಆಯೋಜಿತವಾದಂತಹ ಕ್ರೀಡಾಕೂಟವ ಸರ್? ಇದು ಸರ್ಕಾರಿ ಆಯೋಜಿತ ಕ್ರೀಡಾಕೂಟ. ಪ್ರತಿ ವರ್ಷವೂ ಕೂಡ ನಮ್ಮ ಇಲಾಖೆ ಕ್ರೀಡಾಕೂಟವನ್ನು ಮಕ್ಕಳಿಗೋಸ್ಕರವಾಗಿ ಪಠ್ಯ ಹಾಗೂ ಪಠ್ಯೇತರ ಚಟುವಟಿಕೆ ಎನ್ನುವ ಒಂದು ಹಿನ್ನೆಲೆಯಲ್ಲಿ ಪ್ರತಿ ವರ್ಷವೂ ಕೂಡ ನಡೆಸ್ತದೆ. ತಾಲೂಕು ಮಟ್ಟದ ಕ್ರೀಡಾಕೂಟ, ಜಿಲ್ಲಾ ಮಟ್ಟದ ಕ್ರೀಡಾಕೂಟ ನಡೀತದೆ. ಜಿಲ್ಲಾ ಮಟ್ಟದಿಂದ ಆಯ್ಕೆಯಾದಂಥವ್ರನ್ನ ನಾವು ರಾಜ್ಯ ಮಟ್ಟಕ್ಕೆ ಕಳಿಸ್ತೇವೆ. ಇಲ್ಲಿ ತಾಲೂಕು ಮಟ್ಟದ ಕ್ರೀಡಾಕೂಟ, ಜಿಲ್ಲಾ ಮಟ್ಟದ ಕ್ರೀಡಾಕೂಟವನ್ನು ಆಯೋಜನೆ ಮಾಡುವಾಗ ಉಪನಿರ್ದೇಶಕರೇ ಒಬ್ಬರಿಗೆ ಅದು ಕಷ್ಟ ಆಗುತ್ತೆ ಆಯೋಜನೆ ಮಾಡಲಿಕ್ಕೆ ಅಂತೇಳಿ ಕೆಲವು ಕಾಲೇಜುಗಳಿಗೆ ವಹಿಸಿಕೊಡ್ತೇವೆ. ತಾಲೂಕು ಮಟ್ಟದ ಕ್ರೀಡಾಕೂಟವನ್ನು ನಡೆಸುವಂಥ ಸಂದರ್ಭದಲ್ಲಿ ತಾಲೂಕು ಮಟ್ಟದಲ್ಲಿರ್ತಕ್ಕಂಥ ಹೆಚ್ಚು ಕಾಲೇಜುಗಳಿರ್ತವೆ. ಹಾಗಾಗಿ 2 ಕಾಲೇಜುಗಳನ್ನು ಟ್ಯಾಗ್ ಮಾಡಿ ಜೊತೆಗೂಡಿಸಿ ನಾವು ಈ ಕ್ರೀಡಾಕೂಟವನ್ನು ನಡೆಸ್ಕೊಡಿ ಅಂತ ಹೇಳಿ ಅವರಿಗೆ ಜವಾಬ್ದಾರಿಯನ್ನು ಕೊಡ್ತೇವೆ ಸರ್. ಹಾಗಾಗಿ ಇದೊಂದು ಸರ್ಕಾರಿ ಪ್ರಾಯೋಜಿತ ಕ್ರೀಡಾಕೂಟ ಆಗಿದೆ ಸರ್. ಸರ್, ಈಗ ತಾವೇ ಒಂದು ಸ್ಪಷ್ಟವಾಗಿ ಹೇಳಿದ್ರಿ, ಒಂದು ಸ್ಕ್ಯಾನರ್ಡ್ ಸೈನ್ಡ್ ಕಾಪಿ ಕಳಿಸಿ ಅಂತ ಹೇಳಿದರು. ಹಾಗಾಗಿ ನಾನು ಕಳಿಸಿದೆ. ಬಟ್ ಈ ರೀತಿ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಅಂತ ಹೇಳಿ ಇಟ್ಸ್ ಎ ಸೀರಿಯಸ್ ಅಫೆನ್ಸ್ ಅಲ್ವಾ ಸರ್? ಯಾಕಂತ ಹೇಳಿದ್ರೆ ಈ ರೀತಿಯಾದಂತಹ ಒಂದು ಲೋಗೋಗೆ ತಮ್ಮ ಒಂದು ಸೈನನ್ನು ಹಾಕ್ತಾರಂತಂದಾಗ ತಾವು ಕೂಡ ಅಧಿಕೃತವಾಗಿ ಒಂದು ಕಾನೂನು ಮುಖಾಂತರವಾದಂಥ ಕ್ರಮಗಳನ್ನು ಆ ಒಂದು ಕಾಲೇಜಿನ ಆಡಳಿತ ವರ್ಗದ ಮೇಲೆ ದಾವೆ ಹೂಡ್ಬೋದಲ್ವಾ ಸರ್? ಖಂಡಿತ ಈಗಾಗಲೇ ಅವರು ಸ್ಕ್ಯಾನ್ ಮಾಡಿರ್ತಕ್ಕಂಥ ನನ್ನ ಸಹಿಯನ್ನು ಅದಕ್ಕೆ ಹಾಕ್ಕೊಂಡಿದ್ದಾರೆ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾವು ಅವರಿಗೆ
ನೋಟಿಸನ್ನು ಕೊಟ್ಟಿದ್ದೇವೆ. ಈ ಸಂಸ್ಥೆಗಳಿಗೆ ನೋಟಿಸನ್ನು ಕೊಟ್ಟು ಅವರಿಗೆ ಮುಂದೆ ಈಗ ಆಗಬಾರ್ದು ಅಂತ ಹೇಳಿ ಅವ್ರ ನೋಟಿಸಿದ ಉತ್ತರವನ್ನು ಪಡ್ಕೊಂಡು ಮುಂದಿನ ಕ್ರಮವನ್ನು ಕೈಗೊಳ್ಳಲಿಕ್ಕೆ ನಾವು ಕೇಂದ್ರ ಕಚೇರಿಗೆ ನಮ್ಮ ಇಲಾಖೆಯ ಕಚೇರಿಗಳಿಗೆ ಬರೀತೇವೆ ಸರ್. ಸರ್, ಈಗ ಆಲ್ರೆಡಿ ತಾವು ನೋಟಿಸನ್ನು ಸರ್ವ್ ಮಾಡಿದ್ದೀರಾ, ಈ ರೀತಿಯಾದಂತಹ ಕೆಲಸಕ್ಕೆ ತಾವು ಮುಂದಾಗಿದ್ದೀರಾ, ಜೊತೆಗೆ ಸೈನನ್ನು ಕೂಡ ಕಾಪಿ ಮಾಡ್ಕೊಂಡಿದ್ದೀರಾ, ಅದರ ಜೊತೆಗೆ ಒಂದು ಧರ್ಮದ ಫೋಟೋಗಳನ್ನು, ದೇವರ ಫೋಟೋಗಳನ್ನು ಹಾಕಿದ್ದೀರಾ ಅಂತ ಹೇಳಿ ಒಂದು ನೋಟಿಸ್ ಕಾಪಿನ ಸರ್ವ್ ಮಾಡಿದ್ದೀರಾ. ಆ ನೋಟಿಸ್ ಕಾಪಿಗೆ ರಿಪ್ಲೈ ಏನಾದರೂ ಬಂದಿದೆಯಾ ಸರ್? ಈಗ ರಿಪ್ಲೈ ತರಿಸ್ಕೋತೀವಿ ಸರ್. ಈಗ ನಿನ್ನೆ ಸಾಯಂಕಾಲ 4 ಗಂಟೆ ಅಷ್ಟೊತ್ತಲ್ಲಿ ನೋಟಿಸ್ ಕೊಟ್ಟಿದ್ದೇವೆ. ಇವತ್ತು ರಿಪ್ಲೈ ತರಿಸ್ಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ನೀಡ್ತೇವೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇದಿಷ್ಟು PU ಬೋರ್ಡ್ನ DDP ಅವರಾದಂತಹ ಮಂಜುನಾಥ್ ರವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ಸೂರಜ್ ಪ್ರಸಾದ್, TV9 ಚಾಮರಾಜನಗರ.